ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕವನ ಎಲ್ರನ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ಲಾಗ್ನ ಇವತ್ತು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಾರ್ನಿಂಗಿಂದನೇ ಏನಪ್ಪ ತಲೆಗೆ ಈಗ ಹಾಕ್ಕೊಂಡಿದ್ದಾರೆ ಅಂತ ನೋಡ್ತಿದ್ದೀರಾ. ಮೆಂತ್ಯ ಮತ್ತು ಮೆಹಂದಿ ಎರಡನ್ನೂ ಮೆಂತ್ಯ ಪುಡಿ ಮಾಡಿ ಇಟ್ಟಿರ್ತೀನಿ. ಅದನ್ನು ನೈಟ್ ಕಲಸಿಟ್ಬಿಟ್ಟು ಬೆಳಗ್ಗೆ ಹಾಕ್ಕೊತೀನಿ. ಎದ್ದ ತಕ್ಷಣ ಕಿಚನಲ್ಲಿ ರೈಸ್ಗೆ ಇಟ್ಬಿಟ್ಟು ಮೆಹಂದಿ ಹಾಕ್ಕೊಂಡು ಆಮೇಲೆ ಟಿಫನ್ ರೆಡಿ ಮಾಡೋಕ್ಕೆ ಬಂದಿದ್ದೀನಿ. ಇವತ್ತು ಏನು ಟಿಫನ್ ಅಂದರೆ ಮಶ್ರೂಮ್ ಪಲಾವ್ ಮಾಡ್ಕೊಳ್ಳೋಣ ಅಂತ. ಹಾಗೆ ಮಶ್ರೂಮ್ ಪಲಾವ್ಗೆಲ್ಲ ರೆಡಿ ಮಾಡ್ಕೊತೀನಿ. ಅಷ್ಟರಲ್ಲಿ ಈ ಕಡೆ ರೈಸ್ಗೆ ಇಟ್ಟಿರೋದು ಆಗುತ್ತೆ. ಹಿಂದಿನ ದಿನದ ಸಾಂಬಾರಿತ್ತು, ಸಾಂಬಾರೇನು ಮಾಡ್ತಿಲ್ಲ ಇವತ್ತು. ಸ್ವಲ್ಪ ನಾನು ಎದ್ದಿದ್ದು ಲೇಟಾಯಿತು, ಮೆಹಂದಿ ಎಲ್ಲ ಹಾಕ್ಕೊಂಡು ಟೈಮ್ ಆಗಿಬಿಡ್ತು. ಹಾಗಾಗಿ ಬೇಗ ಮಾಡಿಬಿಡೋಣ. ಸಾಂಬಾರು ಹಿಂದಿನ ದಿನದಿದೆ, ಬೇರೆ ಏನಾದರೂ ಟಿಫನ್ ಮಾಡೋಕ್ಕೋದ್ರೆ ಲೇಟ್ ಆಗಿಬಿಡುತ್ತೆ ಅಂತ ಇದನ್ನು ಎಲ್ಲ ಪಟ ಅಂತ ಕಟ್ ಮಾಡಿ ರೆಡಿ ಮಾಡಿಕೊಂಡು ಇವಾಗ ಕುಕ್ಕರ್ಗೆ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಫಸ್ಟ್ ಕುಕ್ಕರ್ ಬಿಸಿ ಆದಮೇಲೆ ಸ್ವಲ್ಪ ಆಯಿಲ್ ಹಾಕಿ ಆನಿಯನ್ನು ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಟೊಮೊಟೊ ಎಲ್ಲ ತುಂಬ ಸ್ಮ್ಯಾಶ್ ಆಗೋ ಥರ ಬೆಂದಬೇಕು, ತುಂಬ ಚೆನ್ನಾಗಾಗುತ್ತೆ ಆವಾಗ. ಇಲ್ಲಾಂದರೆ ಟೊಮೊಟೊ ಆಗಾಗೆ ಸಿಗೋ ಥರ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ. ಅದಕ್ಕೆ ಅದನ್ನು ಫಸ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಇದಕ್ಕೆ ಸಿಹಿ ಬಟಾಣಿ ಅಥವಾ ನೆನೆಸಿಟ್ಟಿರೋ ಬಟಾಣಿ ಹಾಕ್ಬೋದು. ನಾನು ಹಿಂದಿನ ದಿನ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ನೆನೆಸಿಟ್ಟಿದ್ದೆ, ನೆನೆಸಿರಲಿಲ್ಲ. ಹಾಗಾಗಿ ಕಡಲೆಕಾಳಿತ್ತು, ಅವನ್ನೇ ಹಾಕ್ಕೊತಾ ಇದ್ದೀನಿ. ಇವನ್ನ ಸ್ವಲ್ಪ ಒಗ್ಗರಣೆಲಿ ಫ್ರೈ ಆದಮೇಲೆ ಮಶ್ರೂಮ್ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನೆಕ್ಸ್ಟು ರುಬ್ಕೊಂಡಿರೋವಂಥ ಮಸಾಲೆ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಮತ್ತು ವಾಶ್ ಮಾಡಿಕೊಂಡು ರೈಸ್ನ ಸೇರಿಸಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿದ್ರೆ, ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಬಿಟ್ಟು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿದ್ರೆ 2 ವಿಷಲ್ ಬಂದರೆ ಮಶ್ರೂಮ್ ಪಲಾವ್ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಸಿಂಪಲಾಗಿ ಮಾಡ್ತೀನಿ, ಬೇರೆ ಹೇಗೆ ಮಾಡ್ತಾರೋ ಗೊತ್ತಿಲ್ಲ. ನಾನು ಇದೇ ಥರ ಸಿಂಪಲಾಗಿ ಮಾಡ್ತೀನಿ, ಲೈಟಾಗಿ ಮಸಾಲೆ ಹಾಕಿ ಅಷ್ಟೇ. ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿದ್ದಾಯಿತು. ಹಾಗೆ ಇದಕ್ಕೆ ಮೊಸರು ಗೊಜ್ಜಿದ್ರೆ ತುಂಬ ಚೆನ್ನಾಗಿರುತ್ತೆ. ಟೊಮೊಟೊ ಮತ್ತು ಆನಿಯನ್ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಕುಕ್ಕುಂಬರ್ ಇರಲಿಲ್ಲ, ನಾನು ಯಾವಾಗಲೂ ಕುಕ್ಕುಂಬರ್ ಹಾಕೇ ಮಾಡೋದು. ಇವತ್ತು ಕುಕ್ಕುಂಬರ್ ಇರಲಿಲ್ಲ, ಹಾಗಾಗಿ ಹಾಕಲಿಲ್ಲ. ಮಶ್ರೂಮ್ ಪಲಾವ್ಗೆ ಅಂತ ಮಾಡೋ ಮೊಸರು ಗೊಜ್ಜಿಗೆ ಕ್ಯಾರೆಟ್ ಹಾಕಲ್ಲ, ನಾರ್ಮಲ್ ವೆಜಿಟೇಬಲ್ ಮೊಸರು ಪಲಾವ್ ಮಾಡಿದ್ರೆ ಮೊಸರು ಗೊಜ್ಜು ಮಾಡಿಕೊಂಡ್ರೆ ಕ್ಯಾರೆಟ್ನ ತುರಿದ್ಬಿಟ್ಟು ಹಾಕ್ತೀನಿ. ಇವತ್ತೇನು ಕ್ಯಾರೆಟ್ ತುರಿದು ಹಾಕ್ತಿಲ್ಲ. ಹಾಗೆ ಇದಕ್ಕೆ ಕುಕ್ಕುಂಬರ್ ಇದ್ದಿದ್ರೆ ಹಾಕ್ತಿದ್ದೆ, ಇಲ್ಲ ಅಂದ್ಬಿಟ್ಟು ಅದೊಂದು ಹಾಕ್ತಿಲ್ಲ. ಕೊತ್ತಂಬರಿ ಅಷ್ಟನ್ನು ಸೇರಿಸಿ ಮೊಸರು ಸ್ವಲ್ಪ ಉಪ್ಪು ಸೇರಿಸಿದ್ರೆ ಆಗೋಗ್ಬಿಡುತ್ತೆ ಮೊಸರು ಗೊಜ್ಜು. ನೆಲ್ಲಿಕಾಯಿ ಜ್ಯೂಸ್ ಮಾಡೋದಕ್ಕೂ ರೆಡಿ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಮಾಡಿಬಿಟ್ಟು ಫಿಲ್ಟ್ರ್ ಮಾಡಿ ಹಸ್ಬೆಂಡಿಗೆ ಕೊಟ್ಬಿಟ್ಟು ಅವ್ರಿಗೆ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಬೇಕು. ಮಶ್ರೂಮ್ ಪಲಾವ್ನ ಸಾಟರ್ಡೆ ಇಲ್ಲ ಸಂಡೇ ಮಾಡೋಣ ಅಂದ್ಕೊಂಡೆ. ಸಾಟರ್ಡೆ ಪೇರೆಂಟ್ಸ್ ಮೀಟಿಂಗ್ ಹೋಗಿ ಬರೋದು ಟೈಮ್ ಆಗುತ್ತೆ, ಬಂದ್ ಮಾಡೋಕ್ಕೆ ಟೈಮ್ ಆಗುತ್ತೆ ಅಂತ ಮಾಡ್ತಿಲ್ಲ. ಸಂಡೇ ಹಸ್ಬೆಂಡ್ ಊರಿಗೆ ಹೋಗಿದ್ದರಿಂದ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಇವತ್ತು ಮಾಡಿಕೊಂಡೆ. ತುಂಬ ದಿನ ಆಗಿಬಿಡ್ತು, ಮಶ್ರೂಮ್ ತುಂಬ ದಿನ ಇಟ್ಟರೆ ಚೆನ್ನಾಗಲ್ಲ ಅಂದ್ಬಿಟ್ಟು ಇವತ್ತು ಫೈನಲಿ ಖಾಲಿ ಮಾಡಿಬಿಡೋಣ ಮಶ್ರೂಮ್ನ ಅಂತ ಮಾಡಿಕೊಂಡೆ. ಈಗ ಅವ್ರಿಗೆ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಕೊಟ್ಟು ಕಳಿಸಿದಾದ್ಮೇಲೆ ನಾನು ಟೆರೆಸ್ಗೆ ಹೋಗಿ ಗಿಡಕ್ಕೆ ಫಸ್ಟ್ ನೀರು ಹಾಕಬೇಕು. ನಾನು ಟೆರೆಸ್ಗೆ ಹೋಗಿ ನೀರು ಹಾಕಿ ಬಂದು ಇವಾಗ ಕಸ ಎಲ್ಲ ತೆಗೆದ್ಬಿಟ್ಟು ಈಚಲಿ ಬಾಕ್ಲಿಗೆ ನೀರು ಹಾಕಿದೆ. ನೀರು ಹಾಕಿದ್ಮೇಲೆ ಇವೆಲ್ಲ ಈಚೆಲ್ಲ ಇಟ್ಟಿದ್ದೆ. ಹೂವು ಮತ್ತು ಇದು ಏನಪ್ಪ ಅಂದರೆ ಆಲೋವೆರಾ ದೊಡ್ಡ ಪತ್ರೆ ಎರಡೇ ಇದಕ್ಕೆ ಇಟ್ಕೊಂಡಿರೋದು. ದೊಡ್ಡ ಪತ್ರೆ ಸ್ವಲ್ಪನೇ, ಇದ್ರದ್ದು ತುಂಬ ಇದ್ದೇ ಇರುತ್ತೆ. ದಾಸವಾಳದೆಲೆ, ಕೆಂಪು ದಾಸವಾಳ ಬರುತ್ತಲ್ಲ ಅನ್ಸುತ್ತಿಂದು ಅದ್ರದ್ದು ಏರ್ ಪ್ಯಾಕ್ ಹಾಕೋಕ್ಕೆ ಅಂದ್ಬಿಟ್ಟು ನಾಳೆ ಹಾಕ್ತೀನಿ. ಅದಕ್ಕೆ ಇವತ್ತೇ ಕಿತ್ಕೊಂಡ್ಬಂದು ಇಟ್ಟಿದ್ದೀನಿ. ನೈಟು ರುಬ್ಬಿಟ್ಬಿಡ್ತೀನಿ, ಬೆಳಗ್ಗೆ ಎದ್ದ ತಕ್ಷಣ ಹಾಕ್ಕೊಂಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸ ಮಾಡ್ಕೊತೀನಿ. ಇವತ್ತು ಅಷ್ಟೇ ಮೆಂತ್ಯ ಮತ್ತು ಮೆಹಂದಿ ಮೆಹಂದಿ ಮಿಕ್ಸ್ ಮಾಡಿ ಇಟ್ಟಿದ್ದೆ ಮೊಸರಲ್ಲಿ, ಇವಾಗ ಹಾಕ್ಕೊಂಡಿದ್ದೀನಿ. ನೆನ್ನೆ ಆಯಿಲ್ ಹಾಕಿದ್ದೆ, ಮಧ್ಯಾಹ್ನ ನೈಟೇ ರೆಡಿ ಮಾಡಿ ಇಟ್ಬಿಡ್ತೀನಿ ನೆನ್ಕೊಳ್ಳಿ. ಅದು ಡ್ರೈ ಮೆಂತ್ಯ ಪುಡಿ ಮಾಡಿರೋದಲ್ವ, ಅದು ಸ್ವಲ್ಪ ಓವರ್ ನೈಟ್ ಸೋಕ್ ಆಗಬೇಕಲ್ಲ, ಆವಾಗಲೇ ಅದು ಚೆನ್ನಾಗಿ ನೆಂದ್ರೇ ಚೆನ್ನಾಗಿ ಇದಾಗೋದು. ಅದಕ್ಕೋಸ್ಕರ ಓವರ್ ನೈಟು ಮೊಸರಲ್ಲಿ ಕಲಸಿಡೋದ್ರಿಂದ ಚೆನ್ನಾಗಿ ನೆಂದಿರುತ್ತೆ. ಸ್ವಲ್ಪ ನೀರು ಹಾಕ್ತೀನಿ, ಮೊಸರು ಜಾಸ್ತಿ ಹಾಕಲ್ಲ. ಕುಕ್ಕಿಂಗ್ ಕೆಲಸ ಮುಗಿಸ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ಆಯಿತು. ಇವಾಗ ಅವನು ಸ್ನಾನ ಮಾಡಿಸ್ಬೇಕು. ಸ್ನಾನ ಮಾಡ್ಕೊಳ್ಳೋಕ್ಕೆ ಬ್ರಷ್ ಮಾಡು ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಈಗ ಅವ್ನು ಬ್ರಷ್ ಮಾಡಿ ಆಗಿರುತ್ತೆ. ಅವನಿಗೆ ಸ್ನಾನ ಮಾಡಿಸ್ಬಿಟ್ಟು ನಾನು ಹೇರ್ ವಾಶ್ ಮಾಡಿ ಸ್ನಾನ ಮಾಡ್ಕೊಂಡ್ಬಂದು ಪೂಜೆ ಮಾಡಬೇಕು. ಎಲ್ಲ ರೆಡಿಯಾಗಿದೆ. ಇಷ್ಟಾದಮೇಲೆ ಅವನನ್ನು ರೆಡಿ ಮಾಡಿ ಸ್ಕೂಲಿಗೆ ಬಿಟ್ಟು ಬರಬೇಕು. ಈಗ ನಾನು ಅವನಿಗೆ ಸ್ನಾನ ಮಾಡಿಸ್ಕೊಂಡ್ಬಂದು ಆಮೇಲೆ ಟಿಫನ್ ಕೊಡ್ತೀನಿ. ಟಿಫನ್ ತಿನ್ನೋ ಅಷ್ಟರಲ್ಲಿ ನಾನು ಸ್ನಾನ ಎಲ್ಲ ಮುಗಿಸ್ಕೊಳ್ತೀನಿ. ಆಮೇಲೆ ಯೂನಿಫಾರ್ಮ್ ಹಾಕ್ಕೊಂಡು ಅವನು ರೆಡಿ ಆಗ್ತಾನೆ, ನಾನು ಪೂಜೆ ಮಾಡಿ
ರೆಡಿ ಆಗಿಬಿಟ್ಟು ಅವನೊಂದು ಸ್ಕೂಲ್ ಹತ್ರ ಬಿಟ್ಬಿಟ್ಟು ಪಾರ್ಕಿಗೆ ಹೋಗಿ ವಾಕ್ ಮಾಡ್ಕೊಂಬರ್ಬೇಕು. ನಾವು ಪ್ರತಿದಿನ ಎಕ್ಸಸೈಸ್ ಪಾರ್ಕಿಗೆ ಹೋಗ್ತಾ ಇದ್ವಿ. ಇವಾಗ ಸ್ವಲ್ಪ ಎಷ್ಟು 1 ವೀಕೆ ಆಯಿತು ಅನ್ಸ್ಕೊಳ್ತೀನಿ, ಬೇರೆ ಪಾರ್ಕಿಗೆ ಹೋಗ್ತಾ ಇದ್ದೀವಿ. ಟಿಪ್ ಮಾಡಿದೆ ನೋಡಿ. ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಲೈಕ್ ಮಾಡಿ ನೋಡಿ. ನೋಡಿ ಅವನಿಗೆ ಸ್ನಾನ ಮಾಡಿಸಿದಾದ್ಮೇಲೆ ಬಂದು ಶ್ಲೋಕ ಎಲ್ಲ ಹೇಳಿದಾದ್ಮೇಲೆ ಅವನಿಗೆ ಬಟ್ಟಿಟ್ಕೊಂಡು ಬಂದು ಇಲ್ಲಿ ಆಮ್ಲ ಜ್ಯೂಸ್ ಕೊಟ್ಟೆ. ಫಸ್ಟು ಕುಡಿತಿದ್ದಾನೆ. ಫಸ್ಟ್ ಬ್ರಷ್ ಮಾಡಿ ಆಮ್ಲ ಜ್ಯೂಸ್ ಕುಡ್ದೋಗೋನು. ಇವಾಗ ಲೇಟಾಗಿ ಎದ್ದೇಳ್ತಿದ್ದಾನೆ. ಹಾಗಾಗಿ ಫಸ್ಟು ಸ್ನಾನ ಮಾಡಿಸ್ಬಿಡ್ತೀನಿ. ಆಮೇಲೆ ಬಂದು ಅವನು ಆಮ್ಲ ಜ್ಯೂಸ್ ಕುಡಿದು ಟಿಫನ್ ಒಳಗೆ ಹಾಕಿಟ್ಟಿದ್ದೆ ಪಲಾವು, ಅದ್ರ ಮೇಲೆ ಮೊಸರೆಲ್ಲ ಹಾಕ್ಕೊಟ್ಟಿದ್ದೀನಿ ಮಿಕ್ಸ್ ಮಾಡ್ಕೊಂಡು ತಿನ್ನಪ್ಪ ಅಂತ. ಅವನು ತಿಂದು ನೆಕ್ಸ್ಟ್ ಅವನಿಗೆ ರೆಡಿ ಮಾಡಬೇಕು. ಅವನಿಗೆ ರೆಡಿ ಮಾಡಿದಾದಮೇಲೆ ತಿನ್ನೋಕೆ ಕೊಡ್ತಿದ್ದೆ. ಬೇಗ ತಿನ್ನಲ್ಲ, ಇಲ್ಲ ಚಲ್ಕೊಂಬಿಡ್ತಾನೆ ರೈಸ್ ಐಟಮ್ ಆದರೆ. ಅದಕ್ಕೆ ನೀನು ತಿನ್ನು, ನಾನು ಆಮೇಲೆ ರೆಡಿ ಮಾಡ್ತೀನಿ ಅಂತ ಕುಣಿಸಿದ್ದೆ. ಎಷ್ಟೊತ್ತಾದರೂ ತಿನ್ನಲೇ ಇಲ್ಲ. ರೈಸ್ ಐಟಮ್ ಅಂತಂದರೆ ಹೋಗೋದೇ ಇಲ್ಲ. ರೊಟ್ಟಿ ಚಪಾತಿ ಆದರೆ ಈ ಥರದ್ದು ಹೋಗುತ್ತೆ. ನಾನು ಪೂಜೆ ಎಲ್ಲ ಮಾಡಿ ಈಗ ಅವನನ್ನು ರೆಡಿ ಮಾಡ್ತಾಯಿದ್ದೀನಿ. ಕ್ರೀಮ್ ಎಲ್ಲ ಹಾಕಿ, ಲೋಷನ್ನು, ಫೇಸಿಗೆ ಕ್ರೀಮ್ ಎಲ್ಲ ಹಾಕಿ, ಯೂನಿಫಾರ್ಮ್ ಹಾಕಿ ರೆಡಿ ಮಾಡಿಬಿಟ್ಟು ನಾನು ಏನು ಟೈಮ್ ಆಯಿತು ಇನ್ನೂ ಬರಲೇ ಇಲ್ಲ. ಇವನ ಫ್ರೆಂಡು ರಿಷಾ ಬರ್ತಾಳಲ್ಲ, ಬರಲಿಲ್ಲ. ಅದಕ್ಕೆ ಏನೋ ಬರಲಿಲ್ಲ, ಫೋನ್ ಮಾಡೋಣ ಅಂತ ಫೋನ್ ತಗೊಂಡೆ. ಅವರು ನಾನು ಸ್ನಾನಕ್ಕೆ ಹೋಗಿದ್ದಾಗಲೇ ಫೋನ್ ಮಾಡಿದ್ದಾರೆ. ಹಾಗೆ ಮೆಸೇಜ್ ಕೂಡ ಹಾಕಿದ್ದಾರೆ, ನಾನು ನೋಡಿರಲಿಲ್ಲ. ಆಮೇಲೆ ನೋಡಿದೆ, ಒಂದು ಸಲ ಕನ್ಫರ್ಮ್ ಮಾಡ್ಕೊಂಬಿಡೋಣ ಹೊರಡೋದಕ್ಕೆ ಮುಂಚೆ ಅಂತ ಕಾಲ್ ಮಾಡಿದೆ. ಆಮೇಲೆ ಬಿಟ್ಟು ಬಂದಿದ್ದೀವಿ ನಾವು, ನೀವು ಬಿಟ್ಟು ಬನ್ನಿ ಟೈಮ್ ಆಗಿದೆಯಲ್ಲ ಅಂತಂದು. ಸರಿ ಬಿಟ್ಟು ಬರ್ತೀನಿ ಅಂತ. ಟೈಮ್ ಆದಾಗಲೇ ಇವನು ಬೇಗ ರೆಡಿ ಆಗೋಲ್ಲ. ಇನ್ನು ಅತ್ತ ಓಡಾಡ್ಕೊಂಡು ತಿನ್ನು ಅಂತ ಹೇಳಿದ್ದೀನಿ, ತಿಂದೇ ಇಲ್ಲ. ಹಾಗೆ ಇದೆ, ಇನ್ನು ಹಾಗೆ ಹೋಗ್ಬಿಡ್ತಾನೆ ಅಂದ್ಬಿಟ್ಟು 1-2 ಗುಕ್ ತಿನ್ನಿಸ್ದೆ. ಬಾಕ್ಸಿಗೆ ಮೊಸರನ್ನ ಕಸ್ಟರ್ಡ್ ಆಪಲ್ ಹಾಕಿದ್ದೀನಿ. ಈ ಥರ ಸಿಪ್ಪೆ ತೆಗೆದ್ಬಿಟ್ಟು ಒಳಗಡೆ ಏನು ಸೀಡ್ಸ್ ಇರುತ್ತೆ ಅಷ್ಟೇ ಹಾಕಿದ್ದೀನಿ. ಈ ಸ್ಪೂನಲ್ಲೇ ತಿನ್ನೋಕೆ ಹೇಳಿದ್ದೀನಿ, ನೋಡೋಣ ಏನು ಮಾಡ್ತಾನೆ ಅಂತ. ಈ ಸ್ಪೂನ್ ಸ್ವಲ್ಪ ಹಿಂಗೆ ಬೆಂಡ್ ಮಾಡಿರೋದ್ರಿಂದ ಇಡಿಸುತ್ತಿಲ್ಲ ಅಂದರೆ ಇಡಿಸಲ್ಲ. ಇಲ್ಲಿಗೆ ಬರೋಗಿ ಇಟ್ಬಿಟ್ಟು ಹಾಕಿದ್ರೆ ಚಲ್ಲುತ್ತಂತೆ. ಲಾಸ್ಟ್ ಟೈಮ್ ಮೊಸರನ್ನ ಹಾಕ್ಬಿಟ್ಟಾಗ ಚಲ್ಲಿತ್ತು ಅಮ್ಮ, ಬಾಕ್ಸ್ ಎಲ್ಲ ಆಗಿತ್ತು. ಮ್ಯಾಮ್ ವಾಶ್ ಮಾಡಿಕೊಟ್ರು. ನೆಕ್ಸ್ಟ್ ಟೈಮ್ ಹಂಗೆ ಹಾಕ್ಬೇಡ ಅಂತ ಹೇಳಿದ್ದಾರೆ ಅಂತ ಹೇಳ್ದೆ. ಅದಕ್ಕೆ ಈಗ ಈ ಥರ ಹಾಕ್ತಿದ್ದೀನಿ. ಬಾಟಲ್ಗೆ ನೀರು ಹಾಕಿ ರೆಡಿ ಮಾಡಿದ್ದೀನಿ. ಇವಾಗ ಬ್ಯಾಗ್ ಇಟ್ಬಿಟ್ಟು ಕರ್ಕೊಂಡು ಹೋಗೋದೆ ಬಾಕಿ. ಟೈಮ್ ಆಗೋಯ್ತು ಅಂದರೆ ಸರಿ ಬಿಟ್ಟು ಬಾಯ್. ಗೇಟ್ ಓಪನ್ ಮಾಡು, ಬೀಗ ತೆಗಿ. ನಡಿ ತೆಗಿಯೋದು. ಬೇರೆ ವಿಕ್ಕ ಬಾ, ಅವು ಬೇಡ, ಮಾಮೂಲಿ ಇಕ್ಕಂತೀಯಲ್ಲ ಅವನ್ನ. ಅವನನ್ನು ಕರ್ಕೊಂಡೋಗಿ ಬಿಟ್ಟು ಹಾಗೆ ನೆಲ್ಲಿಕಾಯಿ ಖಾಲಿ ಆಗಿತ್ತು, ಹಾಗೆ ತಗೊಂಡೋಗೋಣ ಅಂತ ಗ್ರೀನ್ ಫ್ರೆಶ್ಶಿಗೆ ಹೋಗಿದ್ದೆ. ಸ್ವಲ್ಪ ಪಪ್ಪಾಯಿ ಮತ್ತು ಸೌತೆಕಾಯಿ, ನೆಲ್ಲಿಕಾಯಿ ಖಾಲಿ ಆಗಿತ್ತು ಮೇಯ್ನು. ಬೆಳಗ್ಗೆ ಜ್ಯೂಸ್ ಮಾಡೋಕ್ಕೆ ಬೇಕಲ್ಲ ನಾಳೆಗೆ, ಅದಕ್ಕೆ ಹಾಗೆ ಪಪ್ಪಾಯ ಬೇಕಿತ್ತು, ತಗೊಂಡು ಬಂದಿದ್ದೀನಿ. ಟಿಫನ್ ಮಾಡಬೇಕು, ಹೊಟ್ಟೆ ಹಸ್ವಾಗಿದೆ. ಟೈಮೆಲ್ಲ 10 ಗಂಟೆ ಆಯಿತು. ಟಿಫನ್ ಮಾಡ್ಕೊಂಡ್ಬಿಡ್ತೀನಿ. ಇವತ್ತೇನು ವಾಕಿಂಗು ಏನು ಹೋಗಲಿಲ್ಲ. ಬೆಳಗ್ಗೆ ಮೆಂತ್ಯ ಚಿಯಾ ಸೀಡ್ಸ್ ನೀರು ಕುಡಿತೀನಲ್ಲ, ಹಾಗಾಗಿ ಆಮ್ಲ ಜ್ಯೂಸ್ ಕುಡಿಯೋಕ್ಕಾಗಿರಲಿಲ್ಲ. ಇವಾಗ ಕುಡಿತಾ ಇದ್ದೀನಿ. ಟಿಫನ್ಗಿಂತ ಮುಂಚೆ ಆಮ್ಲ ಜ್ಯೂಸ್ ಕುಡಿದ್ಬಿಟ್ಟು ಆಮೇಲೆ ಟಿಫನ್ ಮಾಡ್ಕೊಳ್ಳೋಣ ಅಂತ. ಅವನು ಸ್ವಲ್ಪ ಅರ್ಧ ತಿಂದು ಬಿಟ್ಟೋಗಿದ್ದ, ಹಾಗೆ ಅದನ್ನು ವೇಸ್ಟ್ ಮಾಡ್ದಂಗೆ ನಾನು ಪ್ಲೇಟ್ಗೆ ಹಾಕ್ಕೊಂಡು ತಿಂದಿದ್ದೀನಿ. ನಾನು ಕೂಡ ನಾನು ಸ್ವಲ್ಪ ಹಾಕ್ಕೊಂಡು ಮೊಸರು ಬಜ್ಜಿ ಹಾಕ್ಕೊಂಡು ಇವಾಗ ತಿನ್ನಬೇಕು. ಇವತ್ತೇನು ವಾಕಿಂಗೇನು ಹೋಗಲಿಲ್ಲ, ಬಂದೆ ಮನೆಗೆ. ಪಲಾವ್ ಮಾಡಿದ್ನೆಲ್ಲ ತಿಂತಾ ಇದ್ದೀನಿ ಈಗ. ಚೆನ್ನಾಗಾಗಿದೆ. ಅವನಿಗೆ ರೈಸ್ ಐಟಮ್ ಆದರೆ ತಿನ್ನಿಸ್ಬೇಕು, ಅವನೇ ತಿನ್ನಲ್ಲ. ಸ್ವಲ್ಪ ಬಿಟ್ಟೋಗಿದ್ದ, ಹಾಕ್ಕೊಟ್ಟು ಫುಲ್ ಖಾಲಿ ಮಾಡಲಿಲ್ಲ.
ಇವತ್ತು ಗುರು ಪೌರ್ಣಮಿ ಆಗಿರೋದ್ರಿಂದ ಅಂದರೆ ಸ್ಕೂಲ್ ಹತ್ರ ಹೋಗುವಾಗ ರಾಘವೇಂದ್ರ ಸ್ವಾಮಿ ಟೆಂಪಲ್ ಇದೆ. ತುಂಬ ಅಂದರೆ ತುಂಬ ರಶ್ ಇತ್ತು ರೋಡು. ನನಗೆ ಟೈಮ್ ಬೇರೆ ಆಗಿತ್ತು ಇವತ್ತು ಸ್ಕೂಲಿಗೆ ಬಿಡೋಕ್ಕೆ. ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪ್ಲೀಸ್ ದಯವಿಟ್ಟು. ಈ ವಿಡಿಯೋ ಇಲ್ಲಿವರೆಗೂ ಕೊನೆವರೆಗೂ ಯಾರೆಲ್ಲ ನೋಡಿದ್ರಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇನ್ನೊಂದು ಲಾಗಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.